ಜೈ ಶ್ರೀರಾಮ್ ಎಲ್ಲರಿಗೂ. ನಿನ್ನಲ್ಕರ ಹೊಳಿಗೆ ಪಡಿ ಬಿಟ್ಟಿದ್ರಲ್ಲ, ಇವತ್ತಿದ್ರ ಕರಿಯವ್ ಮಾಡೋದೈತ್ರಿ. ನಿನ್ನಲ್ಕ ಹೊಳಿ ಮತ್ತು ಬೋರ್ಕ್ ಪಡಿ ಬಿಟ್ಟಿದ್ರಿ. ಇವತ್ತು ಕರಿಯವ್ ಒಂದು ಪೂಜೆ ಇದ್ರಿ. ಪೂಜೆ ಮಾಡಿ ನಮಗೆಲ್ಲ ಎಷ್ಟು ಮಂದಿ ಇದಾರಲ್ಲ ಎಲ್ಲರಿಗೂ ಊಟಕ್ಕೆ ಹಾಕೋದೈತ್ರಿ. ಮತ್ತು ಹಂಗೆ ಇವತ್ತೊಂದು ಇಂಪಾರ್ಟೆಂಟ್ ಡೇ ಐತ್ರಿ. ಏನಂದ್ರೆ ಇವತ್ತು ಇಲೆಕ್ಷನ್ ಇದಾವ್ರಿ. ಅದಕ್ಕೆ ಮೊದಲು ಓಟ್ ಹಾಕಿ ಬರೋಣ್ರಿ ಅಂತಾರೆ. ನಮ್ಗೆಲ್ಲ ನಂದು ಹೈಸ್ಕೂಲ್ದಾಗ ಬಂದೈತ್ರಿ ಓಟ್ ಹಾಕೋದ. ಸೊ ಇವಾಗ ಕಾಲ್ ಮಾಡಿದ್ರಿ ದಾದಾ ಒಬ್ಬರ, ನಂದು ಹೈಸ್ಕೂಲ್ದಾಗ ಬಂದೈತಿ. ಚೀಟಿ ಸಿಗೋಲಾಗಿದ್ರಿ ನಂದು. ಇನ್ನು ಇವತ್ತು ವೋಟಿಂಗ್ ಡೇ ಐತ್ರಿ. ಎಲ್ಲರ ಕಡೆ ಕಾಲ್ ಮಾಡಿ ಕೇಳಿರ ನಮ್ಮ ಚೀಟಿ ನಂದು ಒಂದು ಚೀಟಿ ಬರ್ತಿಲ್ಲ ಇಲೆಕ್ಷನ್ ರೀ, ವೋಟಿಂಗ್ ಹಾಕ್ಸಲ್ವ ಅದನ್ನ ಬರಲಾಗಿತ್ತು ನಂದು. ಎಲ್ಲರಿಗೆ ನಮ್ಮ ದಾದಾಗಳಿಗೆ ಆ ಕಡೆ ಕಾಲ್ ಮಾಡಿ ಕೇಳಿರಿ. ಎಲ್ಲರೂ ಅನ್ಕೋತ್ರು ನಿಂದು ಯಾರು ಬಂದಿಲ್ಲ, ಬಹುಶಃ ಥೋಡೆ ಮಂದಿ ಊರಾಗ ಬರಲಾಗಿತ್ತದ ರೀ. ಅದಕ್ಕೆ ನಿಂದು ಬಂದಿಲ್ಲ ತಂದರು. ಇನ್ನೇನು ವೋಟಿಂಗ್ ಹಾಕೋದು ಆಗುಲ್ಲ ತಂದು ಮನ್ಯಾಗ ಕೂತೀನಿ ರೀ. ಇದ್ರಾಗ ನಮ್ಮ ದಾದಾ ಒಬ್ಬರು ಕಾಲ್ ಮಾಡಿರಿ, ನಿಂದು ವೋಟಿಂಗ್ ಇಲ್ಕ ನಮ್ಮೊಂದು ಹೈಸ್ಕೂಲ್ ಇದ್ರಿ ಊರಾಗ, ಅಲ್ಲಿ ಬಂದೈತಿ, ಬಂದು ಓಟ್ ಹಾಕಿ ಹೋಗಂತ. ಇವಾಗ ಹೋಗಿ ಓಟ್ ಹಾಕಿ ಬರೋಣ್ರಿ ಅಂತ. ಇನ್ನಿಲ್ದ್ರೆ ಓಟ್ ಹಾಕಿ ಬಂದ ಅದಾದ ಕೂಡಲೇ ಇಲ್ಲೊಂದು ಗುಡಿ ಐತ್ರಿ, ಒಂದು ಗುಡಿ ಹೋಗಿ ಬರ್ದೈತಿ. ಭಾಳ ಸತ್ ಪ್ಲ್ಯಾನ್ ಆಗಿತ್ತು ರೀ, ಇವತ್ತು ಹೋಗೋಣತ. ಮೊದಲಿಗೆ ಓಟ್ ಹಾಕಿ ಬರೋಣ್ರಿ, ಅದಾಗನ ಯಾರು ಊಟ ಎಲ್ಲ ಮಾಡೋಣ್ರಿ. ಆಯ್ತಲ್ಕ ಗುಡಿ ಹೋಗಿ ಬರೋಣ್ರಿ ಅಂತ, ಒಂದು ಶಿವನ ಗುಡಿ ಹೋಗಿ. ದಾದನ ಕಡೆ ಏನಿಲ್ಲ ರೀ, ಅದಕ್ಕೆ ನಮ್ಮ ಕಲ್ಯಾಣವ್ರು ಯಾರ್ದ ಗಾಡಿ ಕೇಳಿಸ್ಕೊಂಡು ಹೋಗೋಣ್ರಿ ಅಂತ. ಇವಾಗ ಓಟ್ ಹಾಕಿ ಬೇನ್ರಿ, ಇನ್ನು ಊಟ ಮಾಡ್ರಿ ಅಂತ. ಮತ್ತು ಇಲ್ಲೇ ಒಂದು ನಿಯರ್ ಶಿವನ ಗುಡಿ ಐತ್ರಿ. ಇಲ್ಲಿ ಸೈನಿಕ ಟಾಕಡೆ ಐತ್ರಿ. ಅಲ್ಲಿ ನಮ್ಮ ಅಣ್ಣಗಳು ಯಾವುದೋ ಒಂದು ಶಿವನ ಗುಡಿಗೆ ಹೋಗಿರೋ, ಶಿವನ ಗುಡಿಗೆ ಹೋಗಿರಂತಾರೆ. ಹೊಲ್ದಾಗ ಐತದ್ರಿ ಯಾವುದೋ ಗುಡಿ. ಆ ಗುಡಿ ಶಿವಲಿಂಗ ಏನಿದೆ ನೋಡ್ರಿ, ಶಿವಲಿಂಗ ಹೊಳೆ ನೀರು ಬಂದ ದಿವಸ ಹಿಂಗೆ ಸುತ್ತಾಗಿ ಹೋಗ್ತಾರೆ. ಶಿವಲಿಂಗ ಖಾಯಂ ಕಂಟಿನ್ಯೂ ರೀ. ಅದನ್ನೆಲ್ಕ ಅಲ್ಲಿನ ಜನ ನೀರು ಭಾಳ ಆಕತನ ಮೋಟ್ರ್ ಹಚ್ಚಿ ಒಳಗಿನ ನೀರ್ಲಕ ಹೊರಗೆ ಜಗ್ಗಿ ಕಂಟಿನ್ಯೂ ಮೋಟ್ರ್ ಹಚ್ಚಿ ನೀರು ಹೊರಗೆ ಜಗ್ಗಿ ಬಿಡ್ತಾ ಇರ್ತಾರೆ. ಆ ಗುಡಿ ಹೋಗೋರವ್ರು ಯಾವ ಥರ ಅದು ಹೊಳೆ ನೀರಲ್ಲಿ ಬರ್ತಾವೆ ಶಿವಲಿಂಗ ತನ, ಮತ್ತು ಯಾವ ಥರ ಅದನ್ನ ಜಗ್ಗಿ ಹೊರಗೆ ಬಿಡ್ತಾರೋ ಅಂತ ನೋಡ್ಬೇಕಂತ ನಾಗನೂ ಹೊಂಟಿದಾವ್ರಿ. ಇವಾಗ ಮೊದಲೇ ಏನಾದ್ರು ತಿನ್ನೋಣ್ರಿ ಅಂತ, ಊಟ ಮಾಡೋಣ್ರಿ. ಅದಾದ ಕೂಡಲೇ ಹೋಗ್ರಿ. ಮತ್ತು ಇವತ್ತು ಕರಿಯವ್ ಮಾಡೋದಾರಲ್ಲ, ಅದ್ರ ಸಲುವಾಗಿ ಮಮ್ಮಿ ಎಲ್ಲ ಹೋಳಿಗೆ ಮಾಡತ್ತಾರೆ ರೀ. ಕರಿಯವ್ ಪ್ರಸಾದ ಹೋಳಿಗೆ ಮಾಡೋದಾಗಲ್ರಿ. ಆಯ್ತು ಊಟ ಮಾಡಿ ನೋಡಿರಿ. ಸಂಜೆಗಿಂದ ಕರಿಯವ್ನ ಜೋಡಣ ಆಗತ್ತೆ ಚಾಲೋ ಆಗಿದ್ರಿ. ಇವ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಮೇಲೆ ನೀನೆಲ್ಲ ಕಡೆ ಹುಗ್ಗಿ ಇತ್ತು ಸ್ಪೆಷಲ್ಲ. ಇವತ್ತು ಹೋಳಿಗೆ ಸ್ಪೆಷಲ್. ಇವಾಗ ಹೂರ್ಣ ಹರಿಕಾರ್ರಿ, ಇದು ಹೂರ್ಣ ಏನಿತ್ತೋಣ್ರಿ, ಇನ್ನಿದನ್ನ ಹರಿತಾರ್ರಿ ಈ ಥರ ಹಾಕಿ. ಅದಾದ ಕೂಡಲೇ ಹೋಳಿಗೆ ತಯಾರತ್ತಾರೆ. ಸಾಯಂಕಾಲ ಹೋಳಿಗೆ ಜಡಿದ್ ನೋಡ್ರಿ ಮಮ್ಮಿ. ಇವಾಗ ಏನು ಜಡಿದ? ಇವಾಗ ಹರಿವತ್ತಿನೋ ರೊಟ್ಟಿದಾರ ರೊಟ್ಟಿ ತಂದು ಹೋಗೋಣ್ರಿ ಅಂತ. ಇವಾಗ ಊಟ ಎಲ್ಲ ಐತೆ. ಟೈಮ್ ಇಲ್ದಿದ್ರೆ 12 ಗಂಟೆ ಆಗೈತಿ. ಇನ್ನಿಲ್ದಿದ್ರೆ ಅದು ದೇವ್ರ ಗುಡಿ ಒಂದು ಹೇಳಿನ್ರಲ್ಲೇ, ಅಲ್ಲಿ ಹೋಗೋಣ್ರಿ ಅಂತ. ಇಲ್ಲಿಂದ ಜುಗುಳ್ಗೆ ಹೋಗ್ರಿ. ಜುಗುಳ್ದಾಗ ಗಣ್ಯ ಬರತ್ತಾರೆ. ಆ ಗುಡಿ ಇಲ್ದಿದ್ರೆ ಸೈನಿಕ ಟಾಕಡಿ ನೋಡಿ, ಸೈನಿಕ ಟಾಕಡಿದಿಂದ ಹಿಂದೆ ಎಲ್ಲಿಯೂ ಐತದ್ರಿ ಒಳಗೆ ಅಡಿಗಳು ತೊಗೊಂಡು ಅಡವಿ ನಡುವೆ ಐತದ್ರಿ ಅಲ್ಲಿ. ಸೊ ಕೇಳ್ಕೊತ ಹೋಗೋಣ್ರಿ ಅಂತ. ಇವಾಗ ಇಲ್ದಿದ್ರೆ ಸೈನಿಕ ಟಾಕಡಿ ಸನಿಯಾಗಿ ಬಂದವ್ರಿ. ಇದೇನು ನೋಡ್ತಿರ್ಲ ಇದು ರೋಡ, ಇದು ಸೈನಿಕ ಟಾಕಡಿ ಹೋಗ್ತಿದ್ರಿ ಹಿಂಗೆ ಮುಂದೆ. ಇನ್ನು ಇಲ್ದಿದ್ರೆ ಇಲ್ಲೇ ಎಲ್ಲಿ ನಿಯರ್ ಒಂದು ರೋಡ್ ಒಳಗೆ ಹೋಗ್ತಿರ್ತಾರೆ, ಡಾಂಬ್ರಿ ರೋಡ. ಅಲ್ಲಿ ಇಲ್ದಿದ್ರೆ ಆ ಗುಡಿ ಐತೆ ಅಂತಾರೆ. ನಾ ಬರುವಾಗ ಕೇಳಿದ್ರಿ ಒಂದಿಬ್ಬರು ಮಂದಿಗೆ, ಅಲ್ಲಿ ಹೋಗಿ ಲೋಕಲ್ದವ್ರು ಕೇಳಿರಿ ಗುಡಿ ಐತ್ರಿ ಫಿಕ್ಸ್ ಐತೆ ಅಂತಾರೆ. ಆದರೆ ಯಾವ ರೋಡ್ಗೆ ಐತೆ ಅಂತ ಅವ್ರಿಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಇವಾಗ ಲೊಕೇಶನ್ದಾಗ ಗನು ಬಿ ತೆಗದಾರಿ. ಲೊಕೇಶನ್ದಾಗ ಯಾವ್ದು ಹೇಳ್ತೈತಿ ಲೊಕೇಶನ್ದಾಗ? ರಾಮೇಶ್ವರ್ ಗುಡಿ ಅಂತ ಒಂದು ತೋರ್ಸ ಐತೆ. ಇಲ್ಲೇ ಒಂದು ನಿಯರ ಅಂದ್ರೆ ಅದ್ರ ನೀರು ಅದಾವನ, ಅದೈತೆ ತಗೋ. ನಿಮ್ಮ ಅಣ್ಣ ಹೇಳ್ದಂಗೆ ಹಾದಿಗೆ ಐತಿ. ಹಾದಿ ಅದ ಆ ಕಡೆ ಐತನ. ಇನ್ನೂ ಎಷ್ಟು ಕಿಲೋಮೀಟರ್ ಐತಿ ಇಲ್ಲಿಂದ? ಇಲ್ಲಿಂದ 3 ಕಿಲೋಮೀಟರ್ ಐತೆ. ಹೋಗೋಣ. ಇವಾಗ ಫೈನಲಿ ಗುಡಿ ಹತ್ತಿಯಾಗಿ ಬಂದು ರೀ. ಈ ಗುಡಿಗೆ ಇಲ್ದಿದ್ರೆ ರಾಮ ಮತ್ತು ಲಕ್ಷ್ಮಣ ಭೇಟಿ ನೀಡ್ರಿ ಅಂತಾರೆ. ಸೊ ಇದ್ರ ಹಿಸ್ಟ್ರಿ ಕೂಡ ಹೇಳ್ತಾನು. ಮೊದಲು ಹೋಗಿ ದೇವ್ರ ದರ್ಶನ ತೊಗೊಂಡತ್ತಾರೆ, ಶಿವನ ದರ್ಶನ ತೊಗೊಂಡ್ರಿ. ಈಗೇನು ನೋಡ್ತಿರ್ಲ, ಇದಾ ಗುಡಿ ರೀ, ರಾಮೇಶ್ವರ ಗುಡಿ. ಆ ಕಡೆ ಕೆಳಗಡೆ ಹೋಗೋದು ಹಾದಿ ಅಲ್ಲಿ ಐತ್ರಿ. ಆ ಕಡೆಯಿಂದ ಮೊದಲು ಕೈಕೊಂಬತ್ತಿ ತೊಗೊಂಡ್ರಿ. ಯಾಕಂದ್ರೆ ಇವಾಗ ನಾವು ಹೊರಗಿಂದ ಬಂದವ್ರಲ್ಲ, ಯಾವತ್ತು ದೇವ್ರಿಗೆ ಹೋಗೋದಂದ್ರೆ ಮೊದಲು ನೀರು ಹನಿ ಇಲ್ದಿದ್ರೆ ನಮಗೆ ಸ್ಪರ್ಶ ಆಗಿರ್ಬೇಕು. ಕಾಲು ಮೇಲೆ ಹಾಕೋರಿ, ಇಲ್ಲ ಸ್ವಲ್ಪ ಹನಿ ತಲೆ ಮೇಲೆ ಹಾಕೋರಿ. ನೀರು ಸ್ಪರ್ಶ ಮಾಡ್ಕೊಂಡು ಆಮೇಲೆ ಗುಡಿ ಒಳಗೆ ಹೋಗ್ಬೇಕ್ರಿ. ಇವಾಗ ನೀರು ಎಲ್ಲಿದಾವೆ ನೋಡಿ, ಎಲ್ಲ ಕೈಗಳು ಮತ್ತೆ ತೊಗೊಂಡು ನಡ್ರಿ. ಇವಾಗ ಗುಡಿ ಕೆಳಗೆ ಬಂದು ರೀ. ಅಲ್ಲೇನು ಮ್ಯಾಗಿನ ಐತೆ ನೋಡ್ರಿ, ಈ ಥರ ಇಳ್ಕೋದು ಬರೋದು ಪೈರಿ ಅದಾವೆ ರೀ. ಗುಡಿ ಕೆಳಗೆ ಬಂದು ರೀ. ಇವಾಗ ನಾವು ಬರ್ತೀವಿ ಅಂದ್ರೆ ಬೆಳಿಗ್ಗೆ ಇಲ್ದಿದ್ರೆ ಒಳಗಿನ ನೀರು ಏನಿದ್ದು ನೋಡ್ರಿ, ಎಲ್ಲ ನೀರು ತೆಗ್ದಾರೆ ರೀ. ಅಂದ್ರೆ ದಿವಸ ಇಲ್ದಿದ್ರೆ ಅಲ್ಲಿ ನೀರು ತುಂಬ್ತಾವ್ರಿ. ಹೊಳಿ ನೀರು ಏನಿತ್ತು ನೋಡ್ರಿ, ಆ ನೀರು ಬಂದು ಶಿವನ ಲಿಂಗನ ಪೂರ ತೊಳೆದು ಸ್ವಚ್ಛ ಮಾಡಿ ಹೋಗ್ತೈತ್ರಿ. ನೋಡಿಲ್ರಿ ಪೈಪ್ ಇದೆ ನೋಡಿಲ್ರಿ, ಪೈಪ್ ಹಚ್ಚಿರಿ.
ನೀರೆಲ್ಲ ಜಗಿದಾರೆ ಈಗ ಮೋಟ್ರಲ್ಲೇ ರೀ. ರಾವಣ ಯಾವಾಗ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾರಲ್ಲ ಅವಾಗ ರಾಮ ಇಲ್ದಿದ್ರೆ ಸೀತೆಯನ್ನು ಹುಡುಕ್ಯಾಡಕತ್ತಿರ್ತಾರೆ ರೀ. ಅವಾಗ ಇಲ್ದಿದ್ರೆ ರಾಮ ಇಲ್ಲಿ ಬಂದು ಈ ದೇವಾಲಯವನ್ನು ನಿರ್ಮಾಣ ಮಾಡಿರಂತಾರೆ ರೀ. ಇವಾಗ ನಾವು ವಿಲಂಚಿ ಹುಂಚಿಗೆ ಹರ್ಕೊಂಬರಕ್ಕೆ ಹೊಂಟಿದ್ವಿ ರೀ. ಅಷ್ಟತ್ರ ಅಂದ್ರೆ ಇಲ್ಲಿ ನೋಡಿ ಒಂದು ಗಿಡ ಐತೆ ನೋಡಿ, ಪೂರ ಹಳೇದು ಗಿಡ ಐತ್ರಿ. ಗಿಡದ ತೆಳಗೆ ಭೀ ಆನೋ ಐತ್ರಿ. ದೇವ್ರ ಗುಡಿ 4 ಗಿಡಗಳು ಹಿಂಗಿದ್ ನೋಡ್ಲ ಗಿಡ ಪೂರ ನೋಡ್ರಿ. ಯಾರು ಪಾದಗಳು ಇದಾವೆ ರೀ. ಮತ್ತು ಇಲ್ಲೆಲ್ಲ ದೇವ್ರ ಫೋಟೋಗಳ, ಶಿವನಲಿಂಗ, ಹನುಮಂತನ ಫೋಟೋ, ಎಲ್ಲ ದೇವ್ರ ಫೋಟೋಗಳು ಇದಾವೆ ರೀ. ಹೆಂಗಿದ್ ನೋಡ್ರಲ್ಲ ಗಿಡ ಖರೆ ರೀ ಪೂರ. ಜೈ ಶ್ರೀರಾಮ್ ಅಂದ್ರೆ ಬರ್ದಂಗೆ ಗಿಡ ಮಾತ್ರ ಬೆಂಕಿದ್ರಿ ನೋಡ್ರಿ. ಗನು ಇಲ್ದಿದ್ರೆ ವಿಲಾಂಚಿ ಹುಂಚಿಗೆ ಕಡಿಸಲ್ವ ರೀ. ಒಂದು ಕಟ್ಟಿಗೆ ಮತ್ತು ತಾರಿನ ಜೋಡಣೆ ಮಾಡಿದಾರೆ. ಇನ್ನು ಕಟ್ಕೊಂಡಿದ್ದನ ಇಲ್ಲಿ ನೋಡಿ ಇವೆಲ್ಲ ಏನು ಗಿಡಗಳದಾನ ಪೂರ ರೀ. ಇವೆಲ್ಲ ವಿಲಾಂಚಿ ಹುಂಚಿಗೆ ಗಿಡಗಳದಾವ ರೀ. ಒಂದು ಜನ ಓಲ್ಡ್ ಮೆಮೊರಿ ತರ್ಸಿ ನೋಡ್ರಲ್ಲೇ ಎಲ್ಲ ಭಾಳ ತಿಂತಿತ್ತು ರೀ. ನಮ್ಮ ಗಲ್ಯಾಸ್ಕು ಏನಾರ ಒಂದು 5-6 ಗಿಡಗಳಿದ್ದು ರೀ. ಗಲ್ಯಾನ ಹುಡುಗರೆಲ್ಲ ಕೂಡಿ ಖಾಯಂ ಅಲ್ಲೇ ರೀ. ವಿಲಾಂಚಿ ಹುಂಚಿಕಾಯಿ, ಈ ಜಾಂಬಳಿಕಾಯಿ ಸೀಸನ್ ಎಲ್ಲ ಬರ್ತಾರೆ ಪೂರ ಧೂಮ್ ಡಿಡಾಟ್. ಇವಾಗ ರೀ ವಿಲಾಂಚಿ ಹುಂಚಿಕಾಯಿ ತಿನ್ರಿ ಅಂತ. ಇವಾಗ ಇಲ್ದಿದ್ರೆ ಕಟ್ಗಿಲೆ ಹರಿದು ರೀ. ಇಲ್ಲಿ ನೋಡಿರಿ ಇಷ್ಟು ಹರ್ದ ನೋಡಿರಿ ವಿಲಾಂಚಿ ಹುಂಚಿಕಾಯಿ. ಇಷ್ಟು ಬೆಲ್ಚದ ಅಂದ್ರೆ ರೀ ಬೆಲ್ಲ ತಿಂದಟ್ಟು ಬೆಲ್ಚದವ್ ರೀ. ನಾಗನು ವಿಲಾಂಚಿ ಹುಂಚಿಕಾಯಿ ತಿನ್ಕೋತ ಕೂತಿದ್ದು ರೀ. ಹಂಗೆ ಇಲ್ಲಿ ಒಂದು ಸ್ವಲ್ಪ ನೋಡಿನು ಇಲ್ಲಿದ್ರೆ ಯಾರೋ ಅನ್ನಗಳ ಗುಬ್ಬಿಗಳಿಗಿರಿ ನೀರ ಮತ್ತು ಗುಬ್ಬಿ ಅಕ್ಕಿ ವ್ಯವಸ್ಥೆ ಮಾಡಿದಾರೆ ನೋಡ್ರಿ. ಈಚೆಕಡೆ ಅಕ್ಕಿದವ್ರು ಈಚೆಕಡೆ ನೀರಿನ ವ್ಯವಸ್ಥೆ ಮಾಡಿದಾರೆ ರೀ. ಒಂದು ಪುಣ್ಯದ ಕೆಲಸ ಮಾಡಿದಾರೆ ರೀ. ಇನ್ನು ಇಲ್ಲಿಂದ ಮನೆಗೆ ಹೋಗ್ರಿ ಅಂತಾರೆ. ಇವಾಗ ಇಲ್ದಿದ್ರೆ ಟೈಮ್ 6 ಗಂಟೆ ಇದ್ರಿ. ಅದಕ್ಕೆ ಶಗನ್ಗಸ ಎಲ್ಲ ಮಾಡ್ರಿ. ಅದಾಗನ ಅದು ಒಳಗೆ ಕಾಟ್ ಐತ್ರಲ್ಲ ಅದನ್ನ ಹೊರಗೆ ತಂದಿಡ್ರಿ ಅತ್ತ. ಯಾಕಂದ್ರೆ ಇವತ್ತು ಊಟಕ್ಕೆ ಜಾಸ್ತಿ ಜನ ಬರೋದವರು. ನೀನೇ ಕಮ್ಮಿ ಜನ ಕೇಳಿದ್ರಿ, ಒಂದು 15 ಜನ ಅಟ್ಟ ಊಟ ಮಾಡಿರಿ. ಆದರೆ ಇವತ್ತಿಲ್ದ್ರೆ ಒಂದು 50 ಜನ ಎಲ್ಲ ಬರೋಡ್ತಾರು. ಅದಕ್ಕೆ ಜಾಸ್ತಿ ಜನ ಕೂತಾಗ ಜಾಸ್ತಿ ಜನ ಕುಣ್ಬೇಕತ್ತ. ಅದು ಒಳಗೆ ಒಂದು ಕಾಡಿ ನೋಡ್ರಿ ಹತ್ತಂದಲ್ಕ ಇಲ್ಲಿ ಇಟ್ಟಿರ್ತಾರೆ. ಇವಾಗ ಏನೋ ಕೆಲ್ಸಗಳಿದ್ದು ನೋಡ್ರಿ ಅವೆಲ್ಲ ಆದ್ರೂ ಶಗನ ಕಸ, ನೀರು ಕುಡ್ಸೋದು, ಮುಖ ರೋಳಿಗೆಲ್ಲ ಎಲ್ಲ ಐತ್ರಿ. ಮತ್ತು ಕಾಟನ ಹೊರಗೆ ತಂದು ಹಿಡ್ತೈತ್ರಲ್ಲ ಅದನ್ನ ಭೀ ಹೊರಗೆ ನಿಲ್ತೀವಿ ಅನ್ನಗಳೆಲ್ಲ. ಇನ್ನಿಲ್ದಿದ್ರೆ ಒಳಗಿಂದೆಲ್ಲ ಕಸ ಹುಡುಗಿತ್ರಿ. ಯಾಕಂದ್ರೆ ಭಾಳ ಜನ ಕೊಂಡ್ಬೇಕಂತಂದು ಕಾಟ್ ಹೊರಗೆ ತಂದಿಟ್ರಿ. ಇವತ್ತು ಜಾಸ್ತಿ ಜನ ಬರೋರ್ತಾರಲ್ಲ ಊಟಕ್ಕೆ. ಇವಾಗ ಇಲ್ದ ಇನ್ನೊಂದು ಅರ್ಧ ತಾಸನ ಊಟ ಚಾಲು ಆಯ್ತು ರೀ. ಊಟ ನೀಡಿ ಸಾಯಂಕಾಲ ವಿಡಿಯೋ ಎಟ್ ಮಾಡೋದ್ರಿ. ಇವಾಗ ಇಲ್ದಿದ್ರೆ ಕರಿಯವೆಲ್ಲ ಪೂಜೆ ಎಲ್ಲ ಐತ್ರಿ. ಇನ್ನು ಇಲ್ದಿದ್ರೆ ತೆಂಗಿನಕಾಯಿ ಹೊಡೆದ್ರಿ. ಮತ್ತು 10 ನಿಮಿಷ ಹೊರಗೆ ಹೋಗ್ಬೇಕ್ರಿ. ಯಾಕಂದ್ರೆ 10 ನಿಮಿಷದಾಗ ಕರಿಯವ್ ಬಂದ ಇದು ಪ್ರಸಾದ ಮಾಡಿದ ನೋಡ್ರಿ. ಪ್ರಸಾದ ಸ್ವೀಕರಿಸಿ ಹೋಗ್ತಾರಂತ ಒಂದು ಇದನ್ನೈತ್ರಿ ಕಲ್ಚರ. ಸೊ ಇವಾಗ ಪೂರ ಇದೆಲ್ಲ ನಿವದ್ದೆಲ್ಲ ತೋರಿಸಿ ಕಪರ ಎಲ್ಲ ಹಚ್ಚಿ ಉದ್ಗಡ್ಡೆ ಎಲ್ಲ ಬೆಳಗ್ಗೆ ತೆಂಗಿನಕಾಯಿ ಹೊಡೆದ ಒಂದು 10 ನಿಮಿಷ ಹೊರಗೆ ಹೋಗ್ಕೊಂಡ್ರಿ ಅಂತ ಕರಿಯವ್ ಬಂದು ಊಟ ಮಾಡಿ ಹೋಗ್ರಿ. ಇವಾಗ ಇಲ್ದಿದ್ರೆ ಕರಿಯವ್ ನಿವತ್ತಿ ತೋರಿಸಿದ್ರಿ. ಇನ್ನಿಲ್ದಿದ್ರೆ ಎಲ್ಲರೂ ಮನೆಯವ್ರು ಎಲ್ಲ ಹೇಳಿದ ನೋಡ್ರಿ ಎಲ್ಲ ಹೊರಗೆ ಬಂದ್ಕೊಯ್ದವ್ರಿ. ನೋಡ್ರಿ ಎಲ್ಲ ಹೊರಗೆ ಬಂದ್ಕೊಯ್ದವ್ರಿ. ಇನ್ನು 10 ನಿಮಿಷ ಇಲ್ಲೇ ಹೊರಗೆ ನಿಲ್ಲೋಣ್ರಿ ಅಂತ. ಅದಾದ್ಮೇಲೆ ಕರಿಯವ್ ಊಟ ಮಾಡಿ ಹೋಗೋಣ ಆಯ್ತು. ಇಲ್ದಿದ್ರೆ ಎಲ್ಲರಿಗೆ ಪ್ರಸಾದ ಚಾಲೂ ಮಾಡೋದು. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ಟೈಮ್ ಓವರ್ ರಾತ್ರಿ 11 ಗಂಟೆ ಆಗಿದ್ರಿ. ಈ ಬ್ಲಾಗ್ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ರಾಧೆ ರಾಧೆ.